ಶುರುವಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡದ ಭಯ ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತೆ. ನಿರಂತರ ಭೂ ಕುಸಿತದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ನಡುವೆ 439 ಕಡೆ ಗುಡ್ಡ ಕುಸಿತದ ಆತಂಕ ಇದೆ ಅಂತ ಜಿಎಸ್ಐ ಸರ್ವೆ ವರದಿ ಇನ್ನಷ್ಟು ನಡುಕ ಹುಟ್ಟಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಈ ವರ್ಷಕ್ಕೆ ಮಳೆ ಬಹಳ ಇದೆ ಅಂತ ಹೇಳ್ತಾರೆ. 100% ಗುಡ್ಡ ಕುಸಿತ ಮತ್ತಾದ್ರೆ ಜೀವಹಾನಿ. ಕರುನಾಡಲ್ಲಿ ಮುಂಗಾರು ಸುನಾಮಿ ಶುರುವಾಗಿದೆ. ಜಿಲ್ಲೆಯಲ್ಲೂ ಮಹಾ ಮಳೆ ಕೇಕೆ ಹಾಕ್ತಿದೆ. ವರುಣದೇವನ ಆರ್ಭಟಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಉತ್ತರ ಕನ್ನಡ ಭಾಗದಲ್ಲಂತೂ ಮಳೆರಾಯಿನ ರೌದ್ರ ನರ್ತನ ಎದೆಯಲ್ಲಿ ನಡುಕ ಹುಟ್ಟಿಸ್ತದೆ. ಯಾಕಂದ್ರೆ ಅಲ್ಲಿ ಮಳೆಯಾದ್ರೆ ಗುಡ್ಡಗಳೆಲ್ಲ ಜೀವ ಬಲಿಗಾಗಿ ಬಾಯ್ಬಿಟ್ಟಿರ್ತವೆ. ಯಾವಾಗ ಯಾರನ್ನ ನುಂಗುತ್ತೆ ಅನ್ನೋ ಊಹೆ ಮಾಡೋದಕ್ಕೂ ಆಗಲ್ಲ. ಹೆಜ್ಜೆ ಹೆಜ್ಜೆಗೂ ಗುಡ್ಡದ ಭೂತ ಜನರನ್ನ ಕಾಡ್ತಿದ್ದು ಜಿಎಸ್ಐ ವರದಿ ಸ್ಫೋಟಕ ವಿಷಯವನ್ನ ಬಯಲು ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡದ ಭೂತ ಭಯ. ಬಾಯ್ಬಿಟ್ಟ ಬೆಟ್ಟಗಳು ನಡುಕ ಹುಟ್ಟಿಸುತ್ತದೆ ಜಿಎಸ್ಐ ವರದಿ. ಕಳೆದ 2 ವರ್ಷದಿಂದ ಶಿರೂರು ಗುಡ್ಡ ಕುಸಿದು ಹೆಣಗಳ ರಾಶಿಯೇ ಬಿದ್ದಿದ್ವು. ಜೋರು ಮಳೆಯಲ್ಲಿ ಯಮಗುಡ್ಡಕ್ಕೆ 11 ಮಂದಿ ಬಲಿಯಾಗಿದ್ರು. ಈ ಘನಘೋರ ಘಟನೆ ಇನ್ನು ಕಣ್ಮುಂದೆಯೇ ಅಪ್ಪಳಿಸಿದಂತಿದೆ. ಅಲ್ಲದೆ ಕಳೆದ ವರ್ಷ ಕಾರವಾರದ ಕೈಗಾ ಬಳಿ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿತ್ತು. ಮತ್ತೆ ಶಿರಸಿ ಕುಮಟಾ ರಸ್ತೆ ಮಧ್ಯೆನೂ ಗುಡ್ಡ ಕುಸಿದು ಅವಾಂತರಗಳನ್ನೇ ಸೃಷ್ಟಿಸಿತ್ತು. 2 ವರ್ಷದಿಂದ ನಿರಂತರವಾಗಿ ಗುಡ್ಡದ ಕಾಟ ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಹೀಗಾಗಿನೇ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಎಸ್ಐನವರಿಗೆ ಸರ್ವೆ ಮಾಡುವುದಕ್ಕೆ ಸೂಚಿಸಿತ್ತು. ಹೀಗಾಗಿನೇ ಸರ್ವೆಗಿಳಿದ ಜಿಎಸ್ಐಗೆ ಸಿಕ್ಕಿದ್ದು ಬರೋಬ್ಬರಿ 439 ಜಾಗಗಳು. ಈ ವರ್ಷ ಜಿಲ್ಲೆಯಲ್ಲಿ ಅಧಿಕ ಮಳೆಯಾಗಲಿದ್ದು 439 ಕಡೆ ಗುಡ್ಡ ಕುಸಿಯೋ ಸಾಧ್ಯತೆ ಇರೋದ್ರಿಂದ ನಡುಕ ಶುರುವಾಗಿದೆ. ಜಿಎಸ್ಐ ಕೊಟ್ಟಿರುವ ರಿಪೋರ್ಟ್ ಪ್ರಕಾರ 439 ಪ್ರಾಬಬಲ್ ಲ್ಯಾಂಡ್ಸ್ಲೈಡ್ ಆಗೋ ಲೊಕೇಶನ್ಸ್ ಇದೆ ಅಂತ ನಮಗೆ ತಿಳಿಸಿದ್ರು. ಸೊ ಇಷ್ಟು ಕಡೆ ಕೂಡ ಪ್ರತಿ ವರ್ಷ ಮಾಡೋ ತರ ಸ್ಪಾಟರ್ಸ್ ಅನ್ನು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಅವ್ರದ್ದು ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಒನ್ಸ್ ಈಗ ಮಳೆ ಸ್ಟಾರ್ಟ್ ಆದ ತಕ್ಷಣ ಪ್ರತಿದಿನ ಅವರು 2 ಬಾರಿ ನಮಗೆ ಕಂಟಿನ್ಯೂಸ್ ಆಗಿ ಫೋಟೋಸ್ ಅಪ್ಡೇಟ್ ಮಾಡ್ತಾರೆ. ಅವ್ರದ್ದು ಟ್ರೈನಿಂಗ್ ಕೂಡ ಈಗ ಮಂಡೇ, ಟ್ಯೂಸ್ಡೇ, ವೆನೆಸ್ಡೇ ನಾವು ಹಾಕಿದ್ದೀವಿ. ಸೊ ಅದು ಟ್ರೈನಿಂಗ್ ಆದ ತಕ್ಷಣ ಆ ಒಂದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಗುಡ್ಡಗಳು ಕುಸಿಯೋದ್ರಿಂದ ಜನರ ಜೀವನವೇ ಕಷ್ಟವಾಗಿದೆ. ದಿನನಿತ್ಯ ಜೀವ ಕೈಲಿ ಹಿಡ್ಕೊಂಡು ಬದುಕು ದೂಡೋ ದುಸ್ಥಿತಿ ಬಂದಿದೆ. ಅದರಲ್ಲೂ ಗುಡ್ಡ ಕುಸಿದು ಹಾನಿಯಾದ್ರೂ ಈವರೆಗೂ ಕೆಲವರಿಗೆ ಪರಿಹಾರ ಮಾತ್ರ ಸಿಕ್ಕಿಲ್ವಂತೆ. ಆದ್ರೀಗ 439 ಕಡೆ ಗುಡ್ಡ ಕುಸಿಯುತ್ತೆ ಅನ್ನೋ ಸ್ಫೋಟಕ ಮಾಹಿತಿ ಜನರ ನಿದ್ದೆಗೆಡಿಸಿದೆ. ಯಾವ್ಯಾವ ಪ್ರಾಬ್ಲಮ್ ಇದೆ ಅಥವಾ ಗುಡ್ಡ ಕುಸಿತ ಆಗ್ಬೋದು ಅನ್ನುವಂತ ಎಲ್ಲ ಸರ್ವೆಯನ್ನ ಮಾಡಿ ಮುಗಿಸಿದ್ದಾರೆ. ಆದ್ರೆ ಇವತ್ತಿನವರೆಗೆ ಸರ್ಕಾರ ಆ ವಿಷಯದ ಕುರಿತಾಗಿ ಗುಡ್ಡ ಕುಸಿತ ಆದರೆ ನಾವು ಮುಂದೆ ಏನು ಮಾಡಬೇಕು ಅಥವಾ ಏನನ್ನ ನಾವು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವುದರ ಕುರಿತು ಯಾವುದೇ ರೀತಿಯ ಒಂದು ಪ್ಲಾನ್ ಆಗಲಿ ಅಥವಾ ಯೋಜನೆ ಆಗಲಿ ಯಾರೂ ಮಾಡಿಲ್ಲ. ಅಥವಾ ಅದು ಸದ್ಯದ ಮಟ್ಟಿಗೆ ನೋಡಿದ್ರೆ ಅದು ಖಾಲಿ ಸರ್ವೆ ಫೈಲ್ನಲ್ಲೇ ಇದೆ. ಅದನ್ನ ಮುಂದೆ ತಗೊಂಡು ಹೋಗ್ತಾ ಇಲ್ಲ. ಅದು ಅಲ್ಲಿಗೆ ಕೊಳಿತಾ ಇರುತ್ತದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಆತಂಕ ಹೆಚ್ಚಾಗಿದೆ. ಒಂದ್ ವೇಳೆ ಏನಾದ್ರೂ ಪ್ರಕೃತಿ ದೇವಿ ಮುನಿಸಿಕೊಂಡ್ರೆ ಆಗೋ ಅನಾಹುತ ಮಾತ್ರ ಊಹೆ ಮಾಡೋಕು ಸಾಧ್ಯವಿಲ್ಲ. ಹಾಗಾಗಿ ಎಚ್ಚರವಾಗಿರೋದು ಒಳ್ಳೆಯದು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.